ಯೂಸ್ ಮಾಡಬೇಕು. ಅದೇ ನಮ್ಮ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ ಅಂದ್ರೆ ಹ್ಯಾಸ್ ಯೂಸ್ ಮಾಡಬೇಕು. ಹಿ, ಶಿ, ಇಟ್ ಅಥವಾ ನೇಮ್ ಬರ್ತಿದೆ ಅಂದ್ರೆ ಹ್ಯಾಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸೆಂಟೆನ್ಸ್ ನ ಹೇಳ್ಬೇಕು. ಹಿ ಅವನು, ಶಿ ಅವಳು, ಇಟ್ ವಸ್ತು, ನೇಮ್ ವ್ಯಕ್ತಿ ಹೆಸರಾಯ್ತು. ಸೊ ಈ ರೀತಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಯೂಸ್ ಮಾಡೋದು. ಯು ಕ್ಯಾನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್, ಅಥವಾ ನೀವು ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳಕ್ ಟ್ರೈ ಮಾಡಿ. ಓಕೆ, ಸಬ್ಜೆಕ್ಟ್ ಐ ಅಥವಾ ಪ್ಲೂರಲ್ ಆಗಿದೆ ಅಂದ್ರೆ ಹ್ಯಾವ್ ಯೂಸ್ ಮಾಡಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ ಅಂದ್ರೆ ಹ್ಯಾಸ್ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡಿದೀವಿ, ನಮ್ಮ ಸೆಂಟೆನ್ಸ್ ಅಲ್ಲಿ ಒಂದು ಅಂತ ಹೇಳುವಾಗ ಒನ್ ಮೆನ್ಷನ್ ಮಾಡೋ ಬದಲಿಗೆ ಎ ಅಥವಾ ಆನ್ ಆರ್ಟಿಕಲ್ ಯೂಸ್ ಮಾಡ್ಕೋಬಹುದು. ಸೊ ನನಗೆ ಒಬ್ಬ ಅಣ್ಣ ಇದ್ದಾನೆ, ಐ ಹ್ಯಾವ್ ಅ ಫ್ರೆಂಡ್, ಸಾರಿ ಐ ಹ್ಯಾವ್ ಅ ಬ್ರದರ್. ನನಗೆ